ಮಂಡ್ಯ ಲೋಕಲ್ ಫೈಟ್ ನಲ್ಲಿ ಇದೆಂತ ದಟ್ಟಿ ಪಾಲಿಟಿಕ್ಸ್ ಅಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಜೆಡಿಎಸ್ ಕಾಂಗ್ರೆಸ್ ವೈರತ್ವಕ್ಕೆ ಯುವತಿ ಮೇಲೆ ದರ್ಪ ಮೆರೆಯಲಾಗಿದೆ. ಕಾಂಗ್ರೆಸ್ಗೆ ಮತ ಹಾಕಿಸಿದ್ದಕ್ಕೆ ಅಟ್ಯಾಕ್ ಮಾಡಿದಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ನಾಗಮಂಗಲದ ಚೋಳನಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೂಂಡಾಗಿರಿ ಮೆರೆದ್ರ ಅನ್ನುವಂತ ಪ್ರಶ್ನೆ ಈ ವಿಡಿಯೋವನ್ನು ನೋಡಿದ್ರೆ, ಈ ಸುದ್ದಿಯನ್ನು ನೋಡಿದ್ರೆ ಅನ್ಸುತ್ತೆ. ಇತ್ತೀಚೆಗೆ ನಡೆದಿದ್ದಂತ ಮದ್ದನಹಟ್ಟಿ ಕೃಷಿ ಪತ್ತಿನ ಸಹಕಾರ ಸಂಘದ ಎಲೆಕ್ಷನ್, ಈ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಸ್ಪರ್ಧಿಗಳಿಗೆ ಸೋಲಾಗ್ಬಿಡುತ್ತೆ. ಇದರಿಂದ ಕೆರಳಿದ್ದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಶಾಂತ್ ಅಂಡ್ ಗ್ಯಾಂಗ್ ವಿಕಾಸ್ ರಘು ಎಂಬುವರ ಮೇಲೆ ಪ್ರತಾಪ್ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಇದೆ. ಕಾಂಗ್ರೆಸ್ಗೆ ವೋಟ್ ಹಾಕಿಸಿದ್ದಾರೆ ಅಂತ ದೌರ್ಜನ್ಯ ಮೆರೆಯಲಾಗಿದೆ. ಪ್ರಶಾಂತ್, ಪ್ರತಾಪ್, ರಾಜು, ಪ್ರಮೋದ್, ಹರೀಶ್ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇದೆ. ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಠಾಣೆಗೆ ದೂರು ನೀಡಲಾಗಿದೆ. ದೂರು ಕೊಟ್ಟಿದ್ದಕ್ಕೆ ವಿಕಾಸ್ ಕುಟುಂಬಸ್ಥರ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗಿದೆ. ಮನೆಯಲ್ಲಿದ್ದ ವಿಕಾಸ್ ತಂಗಿ ಮೇಲೆ ಹಲ್ಲೆ ಮಾಡಲಾಗಿದೆ. ಹಲ್ಲೆಯಿಂದ ಯುವತಿಯ ತುಟಿ ಕಟ್ಟಾಗ್ಬಿಟ್ಟಿದೆ, ಹಲ್ಲುಗಳು ಮುರಿದೋಗ್ಬಿಟ್ಟಿದೆ. ನೋಡಿ, ಮಂಡ್ಯ ಅಂತ ಅಂದಾಗ ಅಲ್ಲಿನ ಪಾಲಿಟಿಕ್ಸೇ ಬೇರೆ ಲೆಕ್ಕಾಚಾರ. ನೀವು ಇಡೀ ರಾಜ್ಯದ ಚುನಾವಣೆಯನ್ನ ನೋಡಿ, ಮಂಡ್ಯ ಚುನಾವಣೆ ಬಹಳ ಬಿರುಸಿಂದ ಇರುತ್ತೆ, ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಮಂಡ್ಯ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಬಟ್ ಈ ರೇಂಜಿಗೆ ತುಟಿ ಮತ್ತು ಹಲ್ಲು ಮುರಿದೋಗೋ ರೇಂಜಿಗೆ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಪಾಪ ಆ ಹುಡುಗಿಗೆ ಏನ್ ಗೊತ್ತು, ಆಕೆಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ಎಂತ ಇದು, ಈ ಯಾವ ರೀತಿಯಾದಂಥ ಪಾಲಿಟಿಕ್ಸ್ ಅಂತ ಕರಿಬೇಕು ಇದನ್ನ? ಕೀಳು ಮಟ್ಟದ ಪಾಲಿಟಿಕ್ಸ್ ಅಲ್ವಾ? ಯಾರೋ ನಿಮಗೆ ಓಟ್ ಹಾಕ್ಲಿಲ್ಲ, ಯಾರೋ ನಿಮಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಅಂದ್ರೆ ಈ ರೀತಿಯಾಗಿ ಮನೆಗೆ ನುಗ್ಗಿ ಹಲ್ಲೆ ಮಾಡ್ತೀರಾ, ಹೊಡಿತೀರಾ? ಯಾರು ಹೇಳಿದ್ರು ನಿಮಗೆ ಇದನ್ನ ಮಾಡಿ ಅಂತ? ಈ ಅಧಿಕಾರ ಕೊಟ್ಟವ್ರು ಯಾರು? ಯಾವ ನೈತಿಕತೆ ಇದೆ ನಿಮಗೆ ಇದನ್ನೆಲ್ಲ ಮಾಡೋದಕ್ಕೆ? ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಶಾಂತ್ ಅಂಡ್ ಗ್ಯಾಂಗ್ ಇವ್ರು ಮಾಡಿದ್ದೇ ಆಟ ಆಗ್ಬಿಟ್ಟಿದೆ. ವಿಕಾಸ್ ಮತ್ತು ರಘು ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತ ಗಂಭೀರವಾದಂತ ಆರೋಪ. ಕೇವಲ ಇದು ಯುವಕರು ಅಥವಾ ಇವ್ರ ನಡುವೆ ಇರಲಿಲ್ಲ, ಮನೆಗೆ ನುಗ್ಗಿ ಹೋಗಿ ಹೊಡೆದಿದ್ದಾರೆ ಅಂತಂದ್ರೆ ಎಲ್ಲಿಂದ ಬಂತು ಇವರಿಗೆ ಇಷ್ಟು ಧೈರ್ಯ? ನಮ್ಮ ಅಣ್ಣಾರ್ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋಗಿದ್ರು. ಅವ್ರೇನೋ ಅವ್ರು ಫೋನ್ ಮಾಡಿದ್ರಂತೆ, ಅದೇ ಕೋಪದಲ್ಲಿ ಬಂದು ನನಗೆ ಕಲ್ಲಲ್ಲಿ ಹೊಡೆದ್ರು. ಅಲ್ಲಿ ಪ್ರತಾಪು, ರಾಜು, ಪ್ರಮೋದ್. ಮನೆಯಲ್ಲಿ ಕಾಂಪೌಂಡಿಂದ ಆಚೆ ಕೂತಿದೆ. ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮ ಅಣ್ಣನ ಮಗಳು. ಏನಾಯ್ತು? ಬಂದವ್ರು ಯಾರು ಏನಂತ ಮಾಡಿದ್ರು ಅಂತ ಬಂದ ತಕ್ಷಣ ಏನೋ ಬೈದ್ರಾ? ಏನಾಯ್ತು? ಗಾಡಿಲಿ ಹೋಯ್ತಿದಂಗೆ ಇಲ್ಲೇ ಕೂತಾರೆ ಅಂದ್ಬಿಟ್ಟು ಜಾಡ್ಸ್ ಹೊಡೆದ್ರು, ಕಲ್ಲಲ್ಲಿ ಹೊಡೆದ್ರು. ಭಯ ಆಗಿದೆ ಊರಲ್ಲಿ ಈಗ? ಏನಾಯ್ತು? ತುಂಬಾ ಭಯ ಆಯ್ತಾ? ಏನಾಗಬೇಕು? ಅವ್ರಿಗೆ ಏನಾರ ಕಠಿಣ ಶಿಕ್ಷೆ ಕೊಡ್ಬೇಕು ಅವ್ರಿಗೆ. ಏನಾಗಿದೆ? ಸರ್, ನಮ್ಮದು ಚೋಳನಹಳ್ಳಿ ಅಂತ, ನಮ್ಮದು ನಾಗಮಂಗಲ ತಾಲೂಕು, ದೇವಲಾಪುರ ಹೋಬಳಿ, ಭೀಮಹಳ್ಳಿ ಗ್ರಾಮ ಪಂಚಾಯಿತಿ. ಮೊನ್ನೆ ನಡೆದ ಸೊಸೈಟಿ ಎಲೆಕ್ಷನಲ್ಲಿ ನನ್ನ ತಮ್ಮ ಕಾಂಗ್ರೆಸ್ ಪರವಾಗಿ ಎಲೆಕ್ಷನ್ ಮಾಡ್ದ ಅಂತ ಈ JDS ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಶಾಂತ್ ಗೌಡ ಅನ್ನೋನು ಮತ್ತು ಅವ್ರ ತಮ್ಮ ಮತ್ತು ಅವ್ರ ಸ್ನೇಹಿತರು ನಮ್ಮೂರವರೇ ಒಂದು 5 ಜನ ನಾವು ಹೋಗ್ತಿದ್ದವ್ರನ್ನ 2 ವೀಲರಲ್ಲಿ ಅಟ್ಯಾಕ್ ಮಾಡಿ ಹೊಡೆದು ಊರಿಂದ ಆಚೆ ನಮ್ಮನ್ನ ಜೀವ ಬೆದರಿಕೆ ಹಾಕಿ ಕಳಿಸಿದ್ರು. ಮತ್ತು ನಾವು 112ಗೆ ಫೋನ್ ಮಾಡಿ ಹೊಯ್ಸಳ ಬಂದಿತ್ತು, ಅಲ್ಲೆಲ್ಲ ಬಂದಾಗ ಅವ್ರು ತಲೆ ಮಾಡಿಸ್ಕೊಂಡಿದ್ರು. ಮತ್ತು ಅವ್ರು ಹೋದ್ಮೇಲೆ ಮತ್ತು ನಾವು ಸ್ಟೇಷನ್ಗೆ ಕಂಪ್ಲೇಂಟ್ಗೆ ಅಂತ ಅವರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲಿಂದ ಪೊಲೀಸ್ನವ್ರು ಬಂದು ಪ್ರಶಾಂತ್ ಗೌಡನಿಗೆ ಫೋನ್ ಮಾಡಿ ಬೆಳಿಗ್ಗೆ ಬರಬೇಕಪ್ಪ, FIR ಆಗೈತೆ ಬರಬೇಕು ಅಂತ ಕರೆದ್ರು. ಆ ಟೈಮಲ್ಲಿ ಪೊಲೀಸ್ನವ್ರು ಫೋನ್ ಮಾಡ್ಸವ್ರೆ, ಕಂಪ್ಲೇಂಟ್ ಕೊಟ್ಟವ್ರೆ. ನನ್ನ ಏಕಾಏಕಿ ಹೋಗಿ ನನ್ನ ತಂಗಿ ಮೇಲೆ ಹಲ್ಲೆ ಮಾಡವ್ರೆ. ಮತ್ತು ಹಲ್ಲೆ ಮಾಡಿ ಇವಾಗ FIR ಆಗೈತೆ, ಅವರು ತಲೆ ಮಾಡಿಸ್ಕೊಂಡವ್ರೆ. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊತಿರೋದು, ಬುಧವಾರ ಹಬ್ಬ ಆಯಿತು ಸರ್. ಅದು ನಾನು ನಮ್ಮ ಅಣ್ಣ ಹೋಗ್ಬೇಕಾದ್ರೆ ಹೊಡೆದ್ಬಿಟ್ರು. ನಮ್ಮ ಅಣ್ಣಂಗೆ ಮೊದಲು ಹೊಡೆದ್ರು, ನನಗೆ ಆಮೇಲೆ ಹೊಡೆದ್ರು. ಆಮೇಲೆ ಬಂದು ನಮ್ಮ ದೊಡ್ಡಪ್ಪ ಬಂದು ಕೇಳಿದಾಗ ಏನಂದ್ರು, ಅವನು ಎಲೆಕ್ಷನ್ ಬಗ್ಗೆ ನಮ್ಮ ಜೊತೆ ನಮ್ಮ ನೆಂಟರು ಕರ್ಕೊಂಡೋಗಿ ನಮ್ಮ ಕಡೆ ಓಟ್ ಹಾಕ್ಸ್ತೀನಿ, ಅವ್ರ ಕಡೆ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ಸ್ಕೊಂಡವನೇ JDS ಓಟ್ ಹಾಕ್ಸ್ತೀನಿ ಅಂದ್ಬಿಟ್ಟು ನಮ್ಮ ದೊಡ್ಡಪ್ಪಂಗೆ ಹೇಳಿದ್ರು. ನಾವು ಏನು ಮಾಡ್ದೋ, ಅವರು ಹೊಡೆದು ತಡ್ಕೊಳಕ್ಕೆ ನಾವು ಕಂಪ್ಲೇಂಟ್ ಮಾಡಿ ಬರೋದಕ್ಕೆ ನನ್ನ ತಂಗಿ ಇದ್ದಾರೆ ಹೊಡೆದ್ರು ಸರ್. ಇಲ್ಲ ಸರ್, ನಾನು ಕರ್ಕೊಂಡೆ ಹೋಗಿಲ್ಲ. ಅವ್ರು ನಮ್ಮ ದೊಡ್ಡಪ್ಪನ ಜೊತೆ ಓಟ್ ಹಾಕ್ಸಕ್ಕೆ ಕರ್ಕೋಗೋರೆ. ಓಟ್ ಹಾಕ್ಸಿರೋದಕ್ಕೆ ನಂಗೆ ಕೋಪ, ಅದಕ್ಕೆ ಹೊಡೆದೆ ಅಂತ ಹೇಳಿದ್ರು ಸರ್ ಅವರು.
ಕಂಪ್ಲೇಂಟ್ ಕೊಡೋಕೆ ಹೋದಾಗ ಏನಾಯ್ತು? ಕಂಪ್ಲೇಂಟ್ ಕೊಟ್ಟ ಸರ್ ತಗೊಂಡ್ರು. ಅಲ್ಲಿ ತಗೊಂಡಾದ್ಮೇಲೆ ಫೋನ್ ಮಾಡ್ರು ಅವ್ರಿಗೆ, ಪ್ರಶಾಂತ್ ಅನ್ನೋರಿಗೆ. ಅವ್ರು ಫೋನ್ ಮಾಡಿದ್ರೆ ಅವ್ರ ತಮ್ಮನ್ನು ಮತ್ತೆ ಇನ್ನೊಂದಿಬ್ರು ಯಾರೋ ಹುಡುಗರು ಕಳಿಸಿ ನನ್ನ ತಂಗಿ ಹೊಡೆದಿರೋ ಸರ್ ಕಲ್ ತಗೊಂಡು. ಅವ್ರ ಮುಂದೆ ಮನೆ ಮುಂದೆ ಕೂತಿರೋ ಇದು ಅಂತ ಬೆದರಿಕೆ ಮಾಡಿ ಬೈಕೊಂಡು ಹೋಗಿ ಕಲ್ ತೆಗೆದಾಕಿರೋ ಸರ್ ಅವ್ರ ಮೇಲೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ನಿಜವಾಗ್ಲೂ ಮಂಡ್ಯದಲ್ಲಿ ಪಾಲಿಟಿಕ್ಸ್ ಬಹಳ ವಿಭಿನ್ನವಾಗಿರತ್ತೆ, ಅಥವಾ ಅಲ್ಲಿನ ಎಲೆಕ್ಷನ್ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಅನ್ನೋದನ್ನ ನೋಡಿದ್ದೀವಿ. ಮನೆಗೆ ನುಗ್ಗಿ ಮನೇಲಿರೋ ಹೆಣ್ಮಕ್ಳ ಮೇಲೆ ಹಲ್ಲೆ ಮಾಡುವಷ್ಟರ ಮಟ್ಟಿಗೆ ಕೆಟ್ಟೋಯ್ತಾ ಮಂಡ್ಯ ಪಾಲಿಟಿಕ್ಸ್? ಮಿತಿ ಮಂಡ್ಯದ ರಾಜಕಾರಣವೇ ಹಾಗೆ, ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ನಾಗಮಂಗಲ ಕ್ಷೇತ್ರದಲ್ಲಿ ನಡೀತಕ್ಕಂತ ರಾಜಕಾರಣ ಜಿದ್ದಾಜಿದ್ದಿನಿಂದ ಕೂಡಿರುತ್ತದೆ. ಅದು ಯಾವುದೇ ಚುನಾವಣೆ ಆಗ್ಬಹುದು, ಅಂದ್ರೆ ಏನು ಅದು MP ಚುನಾವಣೆ ಆಗ್ಬೋದು, MLA ಚುನಾವಣೆ ಆಗ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗ್ಬೋದು. ಇದೀಗ ಇತ್ತೀಚೆಗೆ ಆಗಿರ್ತಕ್ಕಂಥ ಏನು ಸೊಸೈಟಿ ಚುನಾವಣೆಯಲ್ಲಿ ಈ ರೀತಿಯ ಜಿದ್ದಾಜಿದ್ದಿಗೆ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಅಂದ್ರೆ JDS ನ ಬೆಂಬಲಿತ ಅಭ್ಯರ್ಥಿಗಳು ಸೋಲನ್ನಪ್ಪಿದ್ರು ಅಂತ ಹೇಳಿ JDS ನ ಕೆಲವರು ಏನೋ ಒಂದು ಮನೆ ಮೇಲೆ ಅಟ್ಯಾಕ್ ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಯುವತಿಗೆ ಮಾರಣಾಂತಿಕ ಹಲ್ಲೆ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಗೆದ್ದಿದ್ರು, ಅಂದ್ರೆ JDS ನ ಸಾಕಷ್ಟು ಜನ ಸೋತಿದ್ರು. ಇದರಿಂದ ಕೇರಳದಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷನ ಪುಡಾರಿ ಗ್ಯಾಂಗ್ಗಳು ಈ ರೀತಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಮನೆಗೆ ನುಗ್ಗಿ ಯುವತಿಗೆ ಮಾರಣಾಂತಿಕ ಹಲ್ಲೆ ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಯುವತಿಗೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಚೋಳೇನಹಳ್ಳಿ ಅಂತ ಏನಿದೆ, ಚೋಳೇನಹಳ್ಳಿ ಗ್ರಾಮದಲ್ಲಿ ಈ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಇರ್ತದೆ. ಚುನಾವಣೆಯಲ್ಲಿ JDS ನ ಎಲ್ಲರೂ ಕೂಡ ಸೋತಿರ್ತಾರೆ. ಇದರಿಂದಾಗಿ ಕೆರಳಿದಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಅಂಡ್ ಗ್ಯಾಂಗ್ ವಿಕಾಸ್ ಮತ್ತೆ ರಘು ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಯುವತಿ ಮೇಲೆ ಅವ್ರ ಮನೆ ಮೇಲೆ ಏನು ದಾಳಿಯನ್ನ ಮಾಡಿ ಯುವತಿಗೆ ಅಟ್ಯಾಕ್ ಕೂಡ ಮಾರಣಾಂತಿಕವಾಗಿ ಹಲ್ಲೆ ಕೂಡ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಆ ಯುವತಿಯ ತುಟಿ ಕಟ್ಟಾಗಿ ಹಲ್ಲುಗಳು ಕೂಡ ಮುರಿದಿರ್ತಕ್ಕಂಥದ್ದು. ಆಕೆಗೆ ಏನು ಮಂಡ್ಯದ ಒಂದು ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇರ್ತಕ್ಕಂಥದ್ದು. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ದೂರ್ ಕೊಟ್ಟ ನಂತರದಲ್ಲಿ ಪ್ರಶಾಂತ್ ಅಂಡ್ ಗ್ಯಾಂಗ್ ಈಗಾಗಲೇ ಏನು ಪರಾರಿಯಾಗಿರ್ತಕ್ಕಂಥದ್ದು. ಅವರ ವಿರುದ್ಧ ಯಾವುದೇ ತರಹದ ಕ್ರಮ ಆಗಿಲ್ಲ ಅಂತೇಳಿ ನೊಂದಿರ್ತಕ್ಕಂಥ ಕುಟುಂಬವರು, ಯುವತಿ ಮತ್ತೆ ಅವರ ಕುಟುಂಬಸ್ಥರು ಸಾಕಷ್ಟು ಒಂದು ಅಳಲನ್ನ ತೋಡ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಮ್ಮ ಸಚಿವರ ತವರಲ್ಲೇ ನಮ್ಗೆ ಸ್ವಕ್ಷೇತ್ರದಲ್ಲೇ ನಮ್ಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ ಅನ್ನೋ ಒಂದು ಏನು ಆಗ್ರಹವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಏನು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಈ ರೀತಿಯ ಡರ್ಟಿ ಪಾಲಿಟಿಕ್ಸ್ ಶುರುವಾಗಿರೋದು ಸಾಕಷ್ಟು ಒಂದು ಏನು ಆತಂಕಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಇದು ಮಂಡ್ಯ ನಾಗಮಂಗಲದಲ್ಲಾಗಿರುವಂಥ ಘಟನೆ ಆಗಿದೆ. ಈ ಎಲೆಕ್ಷನ್ ಸಂದರ್ಭದಲ್ಲಿ ಸೋಲಲಾಯಿತು ಅನ್ನುವಂಥ ಕಾರಣಕ್ಕಾಗಿ, ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಹಲ್ಲೆಯನ್ನು ಮಾಡಿರೋದು. ಇದು JDS ಮತ್ತು ಕಾಂಗ್ರೆಸ್ ವೈರತ್ವಕ್ಕೆ ಪಾಪ ಯುವತಿ ಮೇಲೆ ದರ್ಪ ತೋರಲಾಗಿದೆ. ಪಾಪ ಅವ್ರಿಗೆ ಏನು ಗೊತ್ತಿರತ್ತೆ ಹೇಳಿ. ಹೌದು, ಎಲ್ಲ ಕಡೆ ರಾಜಕಾರಣ ನಡೆಯುತ್ತೆ, ರಾಜಕೀಯ ಆಗತ್ತೆ, ಆದರೆ ಅದು ಆ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರಬೇಕು. ಅದನ್ನು ಹೊರತುಪಡಿಸಿ ಹಲ್ಲೆ ಮಾಡೋದು, ಧಮಕಿ ಹಾಕೋದು, ಮನಸ್ಸೋಗಿಚ್ಚೆ ಹಲ್ಲೆ ಮಾಡೋದು, ಅಂದರೆ ನಿಮ್ಮ ಸಪೋರ್ಟಿಗೆ ಯಾರು ಬರ್ತಾರೆ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇನ್ನೂ ಒಂದು ವಿಚಾರ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗದೆ ಇರೋದು, ಕಾಂಗ್ರೆಸ್ ಆಗಲಿ JDS ಆಗಲಿ ಅಥವಾ BJP ಆಗಲಿ ದೊಡ್ಡ ದೊಡ್ಡ ನಾಯಕರುಗಳಿಗಿರ್ತಾರಲ್ಲ, ಇವ್ರುಗಳು ಚೆನ್ನಾಗಿರ್ತಾರೆ. ಅವ್ರ ಮನೆ ಡಿನ್ನರಿಗೆ ಇವ್ರು ಹೋಗ್ತಾರೆ, ಇವ್ರ ಮನೆ ಡಿನ್ನರಿಗೆ ಅವ್ರು ಹೋಗ್ತಾರೆ. ಆದರೆ ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ನಾಲ್ಗೆ ಕಟ್ಟಾಗೋ ಥರ, ತುಟಿ ಕಟ್ಟಾಗೋ ಥರ, ಹಲ್ಲು ಬಿದ್ದೋಗೋ ಥರ ಹೊಡೆದಾಡ್ಕೊಳ್ಳೋದು ನೀವುಗಳು ಮಾತ್ರ. ನಿರ್ಮಲ